ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವಳೊಂದು ಅಂದದ ಉಯ್ಯಾಲೆ. ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ? ಬೇಸಿಗೆಗಾಲ ಬರೋದನ್ನೇ ಪ್ರತಿ ವರ್ಷ ಎಲ್ಲರೂ ಕಾಯ್ತಾ ಇರ್ತಾರೆ ಮಾವಿನ ಹಣ್ಣು ಚೆನ್ನಾಗಿ ತಿನ್ನೋಣ ಅಂತ. ಅದರಲ್ಲೂ ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ಲಸ್ಸಿ, ಇವಾಗಂತೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪಿ ಬರ್ತಾ ಇದೆ. ಅದರಲ್ಲಿ ನಾನಿವತ್ತು ಮ್ಯಾಂಗೋ ಪುಡಿಂಗ್ನ ಟ್ರೈ ಮಾಡಿದೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಒಂದು ಮೂರೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಮೊದಲು ನಾನಿಲ್ಲಿ 2 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ಸ್ಪೆಸಿಫಿಕ್ ಆಗಿ ಇದೇ ಮಾವಿನ ಹಣ್ಣು ಅಂತ ಏನಿಲ್ಲ, ನೀವು ಯಾವ್ದನ್ನ ಬೇಕಾದರೂ ತೊಗೋಬೋದು. ಈ ಥರ ಮ್ಯಾಂಗೋನ ಕಟ್ ಮಾಡೋದೇ ಒಂಥರ ಖುಷಿ ಗೈಸ್. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಬಾಯಲ್ಲೇ ನೀರು ಬರುತ್ತೆ. ಹಾಗೆ ಪಲ್ಪ್ನೂ ಕೂಡ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ನಾನು ಇದರ ಪಲ್ಪ್ನ ನೀಟಾಗಿ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ನಾನು ಕಂಪ್ಲೀಟಾಗಿ 2 ಹಣ್ಣುದು ಪಲ್ಪ್ನ ಮಾತ್ರ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಇರಬಾರ್ದು, ಬರೀ ಹಣ್ಣು ಮಾತ್ರ ಇರಬೇಕು. ಅದ್ರ ಜೊತೆ ಈಗ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ಮ್ಯಾಂಗೋ ಹಣ್ಣು ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಜಾಸ್ತಿ ಸಕ್ಕರೆ ಏನು ಬೇಕಾಗಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಏನಾದರೂ ಮ್ಯಾಂಗೋ ನೀವು ತೊಗೊಂಡಿರೋ ಮ್ಯಾಂಗೋ ಕಡಿಮೆ ಸ್ವೀಟ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಸಕ್ಕರೆ ಆಯಿತು. ಸೆಕೆಂಡ್ ಒನ್ ಹಾಲನ್ನು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ತೆಳ್ಳಗೆ ಬಂದರೆ ಅದು ಜ್ಯೂಸ್ ಥರ ಆಗೋಗ್ಬಿಡತ್ತೆ, ಸ್ಮೂದಿ ಥರ. ತಿಕ್ಕಾಗೇ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳಿಬಿಟ್ಟು. ಇಷ್ಟು ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಪುಡಿಂಗ್ ಬರುತ್ತೆ. ಇಲ್ಲ ಅಂತಂದರೆ ಅದು ನೀರು ಥರನೇ ಇದ್ಬಿಡತ್ತೆ. ಇಷ್ಟು ತಿಕ್ನೆಸ್ ಇದ್ರೆ ಸಾಕು, ಅದಕ್ಕೋಸ್ಕರ ಮಿಲ್ಕ್ನ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಈಗ ನಾವು ಸ್ಟವ್ ಮೇಲೆ ಒಂದು ಪ್ಯಾನ್ ತೊಗೊಂಡು, ಪ್ಯಾನ್ಗೆ ನಾವು ಏನು ಸ್ಮೂದಿ ಥರ ತಿಕ್ನೆಸ್ಸಲ್ಲಿ ಒಂದು ಪೇಸ್ಟ್ನ ಮಾಡ್ಕೊಂಡಿದ್ವು ಹಣ್ಣುದು, ಅದನ್ನ ಹಾಕ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಅದನ್ನು ಈ ಥರನೇ ಗುರಾಡ್ಕೊಳ್ತಾ ಇರಬೇಕು. ಇದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಬರಬೇಕು ಅಂತಂದರೆ ಫುಲ್ಲು ಸಾಫ್ಟಾಗಿ ತಿಕ್ಕಾಗಿ ಬರಬೇಕು. ಅಂತಂದರೆ ಕಂಪ್ಲೀಟ್ ಇವಾಗಲೇ ಅಲ್ಲ, ಒಂದು 5 ಮಿನಿಟ್ಸ್ ಇದನ್ನು ನಾವು ಇವಾಗ ಗುರಾಡ್ತಾನೆ ಫ್ರೈ ಮಾಡ್ಕೊಳ್ಳೋಣ. ನಂತರ ಏನು ಮಾಡಬೇಕು ಅಂತಂದರೆ, ಒಂದು ಬೌಲ್ನಲ್ಲಿ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈಗ ಇದು ಕಂಪ್ಲೀಟ್ ಮಿಲ್ಕ್ ಥರ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದನ್ನು ಪ್ಯಾನ್ನಲ್ಲಿ ಏನು ಮ್ಯಾಂಗೋನ ನಾವು ಫ್ರೈ ಮಾಡ್ಕೊಳ್ತಾ ಇದ್ವೋ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಈ ಥರ ಗೂರಾಡೋದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೂರಾಡ್ಕೊಳ್ಳಿ. ಹೈ ಫ್ಲೇಮ್ಗಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇದು ಸೀದೋದ್ರೆ ಎಲ್ಲ ಸುಟ್ಟೋದ್ರೆ ಕಂಪ್ಲೀಟ್ ವೇಸ್ಟ್ ಆಗುತ್ತೆ ಮತ್ತು ಹಾಳಾಗಿ ಹೋಗ್ಬಿಡುತ್ತೆ. ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು. ನೀಟಾಗಿ ತಿರ್ಕೊಂಡು ಗುರಾಡ್ಕೊಂಡು ಇದ್ದರೆ ಏನೂ ಆಗಲ್ಲ. ಫ್ರೆಂಡ್ಸ್, ಇವಾಗ ನೋಡಿ ಇದು ಯಾವ ಥರ ತಿಕ್ನೆಸ್ಗೆ ಬಂದಿದೆ, ಎಷ್ಟು ಚೆನ್ನಾಗಿ ಆಗಿದೆ. ಈ ಥರ ನೋಡಿ, ಸ್ಪೂನಲ್ಲಿ ಹಾಕ್ತಿದ್ರೆ ಈ ಥರ ಲೇಯರ್ಸಲ್ಲಿ ಬಂದರೆ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ಒಳ್ಳೆ ಚೆನ್ನಾಗಿ ತಿಕ್ ಪೇಸ್ಟ್ ಆಗಿದೆ. ಸೊ ಈ ಥರ ಆದರೆ ನೀಟಾಗಿ ಪುಡಿಂಗ್ ಬರುತ್ತೆ. ಯಾವುದೇ ರೀತಿ ಒಡೆದೋಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿ ನಾವು ಇದನ್ನು ಯಾವ ಬೌಲ್ಗಾದರೂ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ರೌಂಡ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ಕ್ವೇರು ಮಾಡ್ಕೋಬೋದು. ನಿಮಗೆ ಎಷ್ಟು ದಪ್ಪ ಕ್ವಾಂಟಿಟಿ ಬೇಕೋ ಅಷ್ಟು ದಪ್ಪ ಬೌಲಲ್ಲಿ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ಇಮ್ಮಿಡಿಯೇಟಾಗಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡತ್ತೆ. ಇದನ್ನು ಒಂದು 2 hours ಟೈಮ್ ಅಷ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರೆ ನೀಟಾಗಿ ಬಂದಿರುತ್ತೆ. ಜಾಸ್ತಿ ಓವರ್ ನೈಟ್ ಬಿಡಬೇಕು ಅಂತ ಏನಿಲ್ಲ. ಫ್ರೆಂಡ್ಸ್ ನೋಡಿ, ಪಡ್ಡಿಂಗ್ ರೆಡಿನೇ ಆಗೋಯ್ತು. ಎಷ್ಟು ಚೆನ್ನಾಗಿ ಬಂದಿದೆ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿತ್ತು ಅಂತ. ಅಂದರೆ ನೀವು ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡಲಿಲ್ಲ ಅಂತಂದರೆ ಅದು ಬೌಲಿಂದ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಎಲ್ಲ ಅಲ್ಲೇ ಒಡೆದೋಗ್ಬಿಡತ್ತೆ. ನೋಡಿ, ನಾನು ಎಷ್ಟು ನೀಟಾಗಿ ಇದು ಬೌಲಿಂದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ವಾವ್, ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಜಸ್ಟ್ 3 ಇಂಗ್ರೀಡಿಯೆಂಟ್ ಬಳಸಿ ಮನೆಯಲ್ಲೇ ಸೂಪರ್ ಆಗಿರೋ ಡೆಸರ್ಟ್ ರೆಡಿ ಆಗೋಯ್ತು. ಇದಕ್ಕೆ ಎಷ್ಟು 100 ರೂಪಾಯಿ ಕೊಡಬೇಕು ಅಂತ ಏನಿಲ್ಲ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್, ಮ್ಯಾಂಗೋ ಅಷ್ಟೇ. ಇದಕ್ಕೆ ಗಾರ್ನಿಷ್ಗೆ ನೀವು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು, ಇಲ್ಲ ಹಂಗೇನೂ ಬಿಡ್ಬೋದು. ನೋಡಿ, ನಾನು ಟಚ್ ಮಾಡಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಇದೆ, ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿಬಿಟ್ಟು.
ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.